ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಮಾಲ್ವಿ ಚಿದಾನಂದರ ನೇತೃತ್ವದಲ್ಲಿ ಮೂಡಿ ಬರ್ತಾ ಇರತಕ್ಕಂಥ ದೇವನಗಿರಿ ಟಿವಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ದಾವಣಗೆರೆ ಸುತ್ತಮುತ್ತ ನಡೀತಾ ಇರತಕ್ಕಂಥ ಪ್ರಮುಖ ಸುದ್ದಿಗಳನ್ನು ನಿಮ್ಮ ಬಳಿ ಹೊತ್ತು ತರತಕ್ಕಂಥದ್ದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಇವತ್ತು ದೇಶದೆಲ್ಲೆಡೆ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರೆ ಕರ್ನಾಟಕದ ಪಾಲಿಗೆ ಒಂದು ಕರಾಳ ದಿವಸ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರನ್ನ ಗಲ್ಲಿಗೇರಿಸತಕ್ಕಂಥ ಬಲಿದಾನ ದಿವಸ. ಅದರ ಸ್ಮರಣವಾಗಿ ದಾವಣಗೆರೆಯ ಕುರುಬ ಸಮಾಜದ ವತಿಯಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಸಂಗೊಳ್ಳಿ ರಾಯಣ್ಣ ಅವರ ಬಲಿದಾನ ದಿವಸವನ್ನು ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಯಿತು. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಆತ್ಮೀಯ ಎಲ್ಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿ ಬಂಧುಗಳೇ, ಇವತ್ತು ಗಣರಾಜ್ಯೋತ್ಸವದ ಶುಭಾಶಯನ್ನು ಕೋರ್ತಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ 195ನೇ ಹುತಾತ್ಮ ದಿನದ ಪ್ರಯುಕ್ತ ನಾವೆಲ್ಲರೂ ಸಹಿತ ರಾಯಣ್ಣನ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನು ಮಾಡಿ ನಮನವನ್ನು ಸಲ್ಲಿಸಿದ್ದೇವೆ. ಇವತ್ತು ರಾಯಣ್ಣ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ, ಈ ದೇಶದ ತನ್ನತನಕ್ಕಾಗಿ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿ ನಮಗೆಲ್ಲರಿಗೂ ಸಹಿತ ಇವತ್ತು ಸ್ವಾತಂತ್ರ್ಯ ಭಾರತದ ಒಂದು ಕನಸನ್ನು ಕಟ್ಟಿಕೊಟ್ಟ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ದೇಶದಲ್ಲಿ ಬ್ರಿಟಿಷರಿರ್ಬೋದು, ಮೊಘಲರಿರ್ಬೋದು, ಡಚ್ಚರಿರ್ಬೋದು, ಫ್ರೆಂಚರಿರ್ಬೋದು, ವಿದೇಶದಿಂದ ಹಲವಾರು ಜನ ಈ ದೇಶದ ಮೇಲೆ ಆಕ್ರಮಣವನ್ನು ಮಾಡಿ ಈ ದೇಶವನ್ನು ಮತಾಂತರ ಮಾಡಲಿಕ್ಕೆ, ಈ ದೇಶವನ್ನು ಸ್ವಾಧೀನಪಡಿಸಲಿಕ್ಕೆ ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲೆಲ್ಲ ಈ ದೇಶದಲ್ಲಿ ವೀರರು, ಶೂರರು, ಹೋರಾಟಗಾರರು ಅವ್ರ ವಿರುದ್ಧ ಹೋರಾಟ ಮಾಡಿ ತಮ್ಮ ಪ್ರಾಣವನ್ನು ಕೊಟ್ಟಾದರೂ ಸರಿ ಈ ದೇಶವನ್ನು ರಕ್ಷಣೆ ಮಾಡ್ತೀವಿ ಅಂತಂದು ಸಾವಿರಾರು ಜನ ಎಲ್ಲ ಜಾತಿ ಧರ್ಮಗಳಲ್ಲೂ ಸಹಿತ ಈ ದೇಶದ ರಕ್ಷಣೆಗಾಗಿ ತಮ್ಮನ್ನು ತಾವು ಅರ್ಪಣೆಯನ್ನು ಮಾಡಿದ್ದಾರೆ. ಅದೇ ರೀತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಹಿತ ಬ್ರಿಟಿಷರ ವಿರುದ್ಧ ಕೆಚ್ಚದೆ ಹೋರಾಟ ಮಾಡಿ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿ ದೇಶವನ್ನು ರಕ್ಷಣೆ ಮಾಡಿದರು. ಆಗ ಒಂದು ಸಂದರ್ಭದಲ್ಲಿ ಏನು ಕಿತ್ತೂರು ರಾಣಿಯ ಬಲಗೈ ಬಂಟನಾಗಿ ಕಿತ್ತೂರ ನಾಡನ್ನು ರಕ್ಷಣೆ ಮಾಡಲಿಕ್ಕೆ ಪಣ ತೊಟ್ಟು ನಿಂತ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮಳನ್ನು ಬಂಧಿಸಿದಾಗ ಬ್ರಿಟಿಷ್ನವರಿಗೆ ಎದೆ ಕೊಟ್ಟು ನಿಂತ ಸಂಗೊಳ್ಳಿ ರಾಯಣ್ಣ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾನೆ. ಆ ಸಂದರ್ಭದಲ್ಲಿ ಬ್ರಿಟಿಷ್ನವರು ರಾಯಣ್ಣನ ಹತ್ರಕ್ಕೆ ಸಂಧಾನಕಾರರನ್ನು ಕಳಿಸ್ತಾರೆ. ನೀನು ನಮ್ಮ ಜೊತೆ ಕೈ ಜೋಡಿಸು, ಈ ಸಂಸ್ಥಾನದ ಆಡಳಿತವನ್ನು ನಮ್ಮ ಕೈ ಕೆಳಗೆ ನೀನು ಮಾಡ್ಕೊಂಡು ಹೋಗ್ಬೇಕು, ಜೊತೆಗೆ ನಿನಗೆ ಭೂಮಿಯನ್ನು ಇನಾಮ್ ಕೊಡ್ತೀವಿ, ಹಣವನ್ನು ಕೊಡ್ತೀವಿ ಅಂತಂದು ಆಮಿಷಗಳನ್ನು ಒಡ್ಡಿದಾಗ ರಾಯಣ್ಣ ಈ ದೇಶದ ತಾಯಿ ಭಾರತಿಗಾಗಿ, ಕಿತ್ತೂರು ರಾಣಿ ಚೆನ್ನಮ್ಮನಿಗಾಗಿ ಅದು ಯಾವುದಕ್ಕೂ ಆಮಿಷಕ್ಕೆ ಬಲಿಯಾಗದಲೇ ಅವ್ರ ವಿರುದ್ಧ ಹೋರಾಟ ಮಾಡಿ ಬ್ರಿಟಿಷರನ್ನು ಬಗ್ಗು ಬಡಿಯತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ನಾವಿವತ್ತು ನಮ್ಮ ದೇಶವನ್ನು ಏನು ನಮಗೆ ರಕ್ಷಣೆ ಮಾಡಿ ನಮ್ಮೆಲ್ಲ ಹಿರಿಯರು ನಮಗೆ ಕೊಟ್ಟರು, ಆ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಅವರು ಹಾಕಿಕೊಟ್ಟಂಥ ಹಾದಿಯಲ್ಲಿ ನಮ್ಮ ನಾಡು, ನುಡಿ, ಧರ್ಮಕ್ಕೆ ಏನೇ ಸಂಕಷ್ಟ ಬಂದಾಗ ಸಹಿತ ನಾವೆಲ್ಲರೂ ಗಟ್ಟಿಯಾಗಿ ತಾಯಿ ಭಾರತೀಯ ಜೊತೆಯಲ್ಲಿ ನಿಲ್ಲೋಣ ಅಂತಂದು ತಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡ್ತೀನಿ. ಕೊನೆಯದಾಗಿ ಸಂಗೊಳ್ಳಿ ರಾಯಣ್ಣ ಅವರು ಯಾವುದೇ ಜಾತಿ, ಮತ, ಪಂಥಗಳಿಲ್ದಲೆ ಇಡೀ ದೇಶದಲ್ಲಿ ಅವ್ರ ಬಗ್ಗೆ ಅಭಿಮಾನದಿಂದ, ಹೆಮ್ಮೆಯಿಂದ ಹೇಳ್ತಕ್ಕಂಥ ಒಂದು ಹೋರಾಟವನ್ನು ಅವ್ರು ಮಾಡಿದ್ದಾರೆ. ಹಾಗಾಗಿ ಎಲ್ಲ ಜಾತಿ, ಮತ, ಪಂಥದವರೆಗೂ ಸಹಿತ ಇವತ್ತು ರಾಯಣ್ಣ ಪ್ರೇರಣೆ. ಹಾಗಾಗಿ ಯಾರ್ಯಾರು ಈ ದೇಶಕ್ಕೆ ಪ್ರಾಣಾರ್ಪಣೆ ಮಾಡಿದರು, ಯಾರ್ಯಾರು ಈ ದೇಶವನ್ನು ರಕ್ಷಣೆ ಮಾಡಿದರು, ಅವರೆಲ್ಲರ ನೆನಪುಗಳನ್ನು, ನಮನಗಳನ್ನು, ಅವರೆಲ್ಲರ ಹಾದಿಯನ್ನು ನಾವು ನಡೆಸೋಣ ಅಂತಂದೇಳಿ ಇಲ್ಲಿ ಬಂದಂಥ ಎಲ್ಲರಿಗೂ ಹೊಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. 77ನೇ
ಗಣರಾಜ್ಯೋತ್ಸವದ ಶುಭಾಶಯಗಳು. ಹಾಗೆಯೇ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಇವತ್ತು ಬಲಿಯಾಗಿರೋ ದಿವಸ ಅವರು. ಹಂಗಾಗಿ ಇವತ್ತು ಅವ್ರನ್ನ ಈ ಸನ್ನಿವೇಶದಲ್ಲಿ ಅವ್ರನ್ನೂ ನಾವು ಸ್ಮರಿಸ್ತಾ ಇದ್ದೀವಿ. ಯುವ ಜನತೆಗೆ ಅವರು ಆದರ್ಶಪ್ರಾಯರಾಗಿ ಧೈರ್ಯಶಾಲಿಗಳಾಗಿ ತಮ್ಮ ಒಂದು ಏನು ಸೇವೆಯನ್ನು ನಮ್ಮ ರಾಷ್ಟ್ರಕ್ಕೆ ಮುಡುಪಾಗಿಟ್ಟ ಹುತಾತ್ಮ ಸಂಗೊಳ್ಳಿ ರಾಯಣ್ಣರಿಗೆ ನಮಸ್ಕಾರಗಳು. ಮೊದಲನೇದಾಗಿ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ಇಲ್ಲಿ ನೆರೆದಿರುವಂಥ ಎಲ್ಲ ಸಮಾಜದ ನನ್ನ ಬಂಧುಗಳೇ, ಇವತ್ತು ಸಂಗೊಳ್ಳಿ ರಾಯಣ್ಣನವರ ಹುತಾತ್ಮ ದಿನಾಚರಣೆ. ಸಂಗೊಳ್ಳಿ ರಾಯಣ್ಣನವರು ದೇಶಕ್ಕಾಗಿ, ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿಕೊಟ್ಟ ಮಹಾನ್ ಸ್ವಾತಂತ್ರ್ಯ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣವರು ದೇಶದ ಒಂದು ಸ್ವಾತಂತ್ರ್ಯಕ್ಕಾಗಿ ಹಗಲಿರುಳೆನ್ನದೇ ತಮ್ಮ ಕ್ರಾಂತಿಕಾರಿ ಒಂದು ಹೋರಾಟದ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಅತಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದರು. ಸಂಗೊಳ್ಳಿ ರಾಯಣ್ಣನವರು ಯುದ್ಧ ಅಂದರೆ ಗೆರಿಲ್ಲಾ ಯುದ್ಧ ಮಾದರಿ, ಅಂದರೆ ರಾತ್ರಿ ಎಲ್ಲ ಯೋಚನೆ ಮಾಡೋದು, ಯಾವ ರೀತಿ ಯುದ್ಧ ಮಾಡಬೇಕು, ಯಾವ ರೀತಿ ಎಲ್ಲ ಜನರನ್ನು ಒಗ್ಗಟ್ಟು ಮಾಡಿಕೊಂಡು ನಾವು ದೇಶದ ಸ್ವಾತಂತ್ರ್ಯಕ್ಕಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನು ಇದು ಮಾಡ್ತಾಯಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣನವರು ದೇಶದ ಸ್ವಾತಂತ್ರ್ಯಕ್ಕಾಗಿ ತುಂಬ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅಂಥ ಮಹಾತ್ಮರ ಒಂದು ಇವತ್ತು ಪುಣ್ಯಾರಾಧನೆ ಹಾಗೂ ಹುತಾತ್ಮ ದಿನಾಚರಣೆ. ಈ ಸಂದರ್ಭದಲ್ಲಿ ಅವರಿಗೆ ಎಲ್ಲ ಶುಭಾಶಯಗಳನ್ನು ಕೋರುತ್ತಾ, ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾರೆ. ಅಲ್ಲಿ ಹೇಗಿರ್ತಾನೆ ಅನ್ನೋದು ಗೊತ್ತಿರಲಿಲ್ಲ. ಆ ಯುದ್ಧದ ರಚನೆಯನ್ನು ನಮ್ಮ ಅಫ್ಘಾನಿಸ್ತಾನದವರು ಬಳಸ್ತಾಯಿದ್ರು, ಆ ಗೆರಿಲ್ಲಾ ಯುದ್ಧವನ್ನು. ಹಾಗಾಗಿ ಅದನ್ನು ಮಾಡಿಬಿಟ್ವಿ ಅಂತಂದರೆ ಮನುಷ್ಯ ಇಲ್ಲಿ ಅದಾನೆ ಅನ್ನೋದೇ ಗೊತ್ತಾಗಲ್ಲ. ಅಲ್ಲಿ ನೇಚರ್ ಹೆಂಗಿರ್ತತೋ ಅದಕ್ಕೆ ತಕ್ಕಂಗೆ ಅದು ವೇಷಭೂಷಣವನ್ನು ಹಾಕ್ಕೊಂಡು ಯುದ್ಧ ಮಾಡ್ತಾಯಿದ್ರು. ಹಾಗಾಗಿ ಆ ಗೆರಿಲ್ಲಾ ಯುದ್ಧದ ಬಗ್ಗೆ ಮಾಹಿತಿ ಕೊಟ್ಟಿರ್ತಕ್ಕಂಥ ಶಿವಾನಂದ ದಳವಾಯಿ ಅವರಿಗೆ ಧನ್ಯವಾದಗಳು. ಜಾತ್ಯತೀತವಾಗಿ ಇವತ್ತು ಅವರು ಹೋರಾಟ ಮಾಡಿದಂಥ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟಾಗಿ ಇವತ್ತು ಏನು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿ ಇವತ್ತು ಹುತಾತ್ಮಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವೆಲ್ಲ ನಡೆಯೋಣ. ಯಾಕಪ್ಪ ಅಂದ್ರೆ ಪ್ರತಿ ವರ್ಷವೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಬಗ್ಗೆ ಮಾತಾಡಿದ್ರು ಎಷ್ಟು ಸಾಲದು. ಅವರೇನು ಹಾಕಿಕೊಟ್ಟ ದಾರಿಯನ್ನು ನಾವು ಮುಂದಿನಲ್ಲಿ ನಾವೆಲ್ಲ ನಡೆಸೋಣ. ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಇವತ್ತೇನು ನಂದಗಡ ಇರ್ಬೋದು, ಇವತ್ತು ಹುತಾತ್ಮ ಅವರ ಒಂದು ದಿನಾಚರಣೆಯನ್ನು ಮಾಡ್ತಿದ್ದಾರೆ. ಹಾಗಾಗಿ ಎಲ್ರಿಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಒಂದು ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಡೆಯೋಣ ಅಂತ ಹೇಳ್ತಾ, ಮತ್ತೊಮ್ಮೆ ತಮಗೆಲ್ಲರಿಗೂ ಗಣರಾಜ್ಯೋತ್ಸವ ಶುಭಾಶಯಗಳು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದಿಷ್ಟು ಕಾರ್ಯಕ್ರಮ ತಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಾಳೆ ಇನ್ನಷ್ಟು ಹೊಸತನದ ಸುದ್ದಿಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ @NDTV DVGಯನ್ನು ಫಾಲೋ ಮಾಡ್ತಾ ಇರಿ ಮತ್ತು ನಿಮ್ಮ ಬಳಿ ಹೊಸತನದ ಸುದ್ದಿಗಳಿದ್ದಲ್ಲಿ ಒಂದು ದಿವಸ ಮುಂಚಿತವಾಗಿ ನಮಗೆ ತಿಳಿಸಿ ಅಂತ ಕೇಳ್ಕೊಳ್ತಾ, ಸದಾ ನಿಮ್ಮ ಹಾರೈಕೆ ಮತ್ತು ಹರಕೆಯ ನಿರೀಕ್ಷೆಯಲ್ಲಿರ್ತಕ್ಕಂಥ @NDTV DVG ಬಳಗ ದಾವಣಗೆರೆ. ನಮಸ್ಕಾರ.